ಜನತಾದಳ ಪಕ್ಷ 224 ವಿಧಾನಸಭಾ ಕ್ಷೇತ್ರದಲ್ಲೂ ಪಕ್ಷದ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಕಾರ್ಯಕರ್ತರು ಕಟ್ ಬೆಳೆಸಿದ್ದಾರೆ ಈ ಪಕ್ಷನ. ಇಲ್ಲಿ ವಿಶೇಷವಾಗಿ ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ಹೆಚ್ಚಾಗಿ ಗಮನ ವಹಿಸ್ತಕ್ಕಂಥದ್ದು, ಮತ್ತೊಂದು ಕ್ಷೇತ್ರವನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲಿ ನಮ್ಮ ಅಭ್ಯರ್ಥಿಗಳು ಮೊದಲನೇ ಹಂತದಲ್ಲಿ ನಮ್ಮ ಈ ಒಂದು ಸದಸ್ಯತ್ವ ನೋಂದಣಿಗೆ ಇಲ್ಲ ನಾವು ಮಾಡ್ತೇವೆ ಕೂಡಲೇ ಅಂತಕ್ಕಂಥದ್ದು ನನ್ನ ಜೊತೆ ಕೂತ್ಕೊಂಡು ಡೇಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂಥವ್ರದ್ದು ನಾನು ಮಾಡ್ತಾ ಇದ್ದೇನೆ ಹೊರತುಪಡಿಸಿ ಇಲ್ಲಿ ಹಿರಿಯೂರು ತಗೊಳ್ತಕ್ಕಂಥದ್ದು ಅಥವಾ ಚಿತ್ರದುರ್ಗ ಬಿಡ್ತಕ್ಕಂಥದ್ದು ಇದು ಪ್ರಶ್ನೆ ಇಲ್ಲ ನಮ್ಮ ಮುಂದೆ. ಪಕ್ಷ ಸಂಘಟನೆ ಅಂದರೆ 224 ಕ್ಷೇತ್ರದಲ್ಲೂ ಸಂಘಟನೆ ಮಾಡ್ತೇವೆ. ಮುಂದೆ ನೋಡೋಣ, ಸಮಯ ಸಂದರ್ಭ ಬಂದಾಗ ಪಕ್ಷ ಎಲ್ಲೆಲ್ಲಿ ಶಕ್ತಿಯುತವಾಗಿದೆ, ಎಲ್ಲೆಲ್ಲಿ ನಮ್ಮ ಅಭ್ಯರ್ಥಿಗಳು ಸಂಘಟನೆಯಲ್ಲಿ ಒಂದು ವೇಗ ತಗೊಂಡಿದ್ದಾರೆ, ಇವೆಲ್ಲವೂ ಕೂಡ ಒಂದು ರಿಪೋರ್ಟ್ ಆಗಿ ತಯಾರಿ ಮಾಡಿ ನಾವು ಕೂಡ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಜೊತೆನಲ್ಲಿ ಕೂತು ಪಕ್ಷದ ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಇತ್ಯರ್ಥ ಆಗ್ತದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಈಗಾಗಲೇ ಕಳೆದ ತಿಂಗಳು 16ನೇ ತಾರೀಕು ರಾಜ್ಯ ವ್ಯಾಪ್ತಿ ಪ್ರವಾಸ ಪ್ರಾರಂಭ ಆಗಿದೆ. ಈಗಾಗಲೇ 35-40 ದಿನಗಳಿಂದ ನಿರಂತರವಾಗಿ ಹಳೆ ಮೈಸೂರು ಪ್ರಾಂತ್ಯ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಕಡೆನೂ ಕೂಡ ಪ್ರವಾಸ ಮಾಡ್ತಾ ಇದ್ದೇವೆ. ಪ್ರವಾಸದ ಮೂಲ ಉದ್ದೇಶ ನಿಮಗೂ ತಿಳಿದಂಗೆ ಸದಸ್ಯತ್ವ ಅಭಿಯಾನದ ಒಂದು ಕಾರ್ಯಕ್ರಮ, ಮಿಸ್ಡ್ ಕಾಲ್ ಕ್ಯಾಂಪೇನ್ ರನ್ ಮಾಡ್ತಾ ಇದ್ದೇವೆ ಪಾರ್ಟಿನಲ್ಲಿ. ಹಾಗಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಹಿರಿಯೂರು ತಾಲೂಕಿಗೆ ಬಂದಿದ್ದೇವೆ, ಮತ್ತೆ ಚಳ್ಳಕೆರೆಗೂ ಕೂಡ ಬರ್ಲಿಕ್ಕಿದೆ. ಇವತ್ತು ಹಿರಿಯೂರು ವಿಶೇಷವಾಗಿ ನಮ್ಮ ಪಕ್ಷದ ಹಿಂದಿದ್ದಂಥ ಅಭ್ಯರ್ಥಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಸಭೆ ಇಟ್ಕೊಂಡಿದ್ದೇವೆ.